ಬೆಳಗಾವಿ ಸಾಹುಕಾರ್ಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಸತೀಶ್ಗೆ ಕೈತಪ್ಪಿದಂತಹ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಬಿಕೆ ಹರಿಪ್ರಸಾದ್ ಮುಂದಿನ ಕೆಪಿಸಿಸಿ ಸಾರಥಿ ಅನ್ನುವಂಥದ್ದು ಕೂಡ ಫೈನಲೈಸ್ ಆಗ್ತಾ ಇರುವುದು. ಬೆಳಗಾವಿ ಸಾಹುಕಾರ್ಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಸತೀಶ್ಗೆ ಕೈತಪ್ಪಿ ಹೋಗಿದೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಬಿಕೆ ಹರಿಪ್ರಸಾದ್ ಮುಂದಿನ ಕೆಪಿಸಿಸಿ ಸಾರಥಿಯಾಗಿರ್ತಾರೆ. ಅಹಿಂದ ಹರಿಪ್ರಸಾದ್ಗೆ ಕರ್ನಾಟಕ ಕಾಂಗ್ರೆಸ್ ಹೊಣೆಯ ಹಾಗಾದ್ರೆ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಪಟ್ಟವನ್ನ ಬಯಸಿರ್ತಾರೆ ಸತೀಶ್. ಬಟ್ ಕೆಪಿಸಿಸಿ ಪಟ್ಟ ಸಿಕ್ಕೇ ಸಿಗತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಕೂಡ ಇರ್ತಾರೆ. ಈಗ ಕೈತಪ್ಪಿ ಹೋಗಿರುವಂಥದ್ದು ಬೆಳಗಾವಿ ಸಾಹುಕಾರ್ಗೆ ಎದುರಾಗ್ತಾ ಇರುವಂತಹ ದೊಡ್ಡ ಶಾಕ್. ಸತೀಶ್ಗೆ ಕೈತಪ್ಪಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಬಿಕೆ ಹರಿಪ್ರಸಾದ್ ಮುಂದಿನ ಕೆಪಿಸಿಸಿ ಸಾರಥಿಯಾಗಿ ಮುಂದುವರಿಯಲಿದ್ದಾರೆ. ಖುದ್ದಾಗಿ ಡಿಕೆಶಿನೇ ಕರೆ ಮಾಡಿಬಿಟ್ಟು ಎಲ್ರಿಗೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋ ಜೊತೆಗೆ ಅಂತ ಹೇಳ್ಬಿಟ್ಟು ಅವರೇ ಕರೆ ಮಾಡಿ ಕರಿತಾ ಇರುವಂಥದ್ದು. ಜೊತೆಗೆ ಸತೀಶ್ಗೆ ಎದುರಾಗ್ತಾ ಇರುವಂತಹ ಬಿಗ್ ಶಾಕ್. ಸತೀಶ್ ಜಾರಕಿಹೊಳಿಗೆ ಕೈ ತಪ್ಪಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಪಟ್ಟ. ಸತೀಶ್ ಜಾರಕಿಹೊಳಿ ಮುಂದೆ ಇದ್ದದ್ದು 2 ಆಯ್ಕೆ ಮಾತ್ರ. ಆಯ್ಕೆ ಒಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಮಂತ್ರಿಗಿರಿ, ಇಲ್ಲ ಅಂತ ಹೇಳಿದ್ರೆ ಆಯ್ಕೆ 2 ಕೇಳಿದ ಮಂತ್ರಿಗಿರಿ. ಹಾಗಾಗಿ ಆದರೆ ಫೈನಲಿ ಇದೀಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೈತಪ್ಪಿ ಹೋಗಿದೆ. ಬೆಳಗಾವಿ ಉಸ್ತುವಾರಿ ಸಿಗದಿದ್ರೆ ಜಿಲ್ಲೆಯ ಹಿಡಿತ ಕೈತಪ್ಪತ್ತೆ. ಬೆಳಗಾವಿ ಉಸ್ತುವಾರಿ ಕೈತಪ್ಪಿದ್ರೆ ಎದುರಾಳಿ ಬಣಕ್ಕೆ ಬಲ ಸಿಗುತ್ತೆ ಕೂಡ. ಬೆಳಗಾವಿ ಹಿಡಿತ ಬಿಟ್ಟು ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ತಯಾರಿರಲಿಲ್ಲ. ಅನಿವಾರ್ಯವಾಗಿ ಮಂತ್ರಿ ಆಗೋದಕ್ಕೆ ಒಪ್ಕೊಂಡಿರುವಂತಹ ಸಾಹುಕಾರ. ಸತೀಶ್ ಜಾರಕಿಹೊಳಿಗೆ ಬಿಗ್ ಶಾಕ್ ಕೊಟ್ಟಿರುವಂತಹ ಹೈಕಮಾಂಡ್. ಒಂದು ಬೇಕಂದ್ರೆ ಒಂದು ಬಿಡಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ಇಲ್ಲಿ. ಈ ಕಡೆ ಮಂತ್ರಿಗಿರಿ ಬೇಕು ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಬಿಟ್ಕೊಡ್ಲೇಬೇಕಾದಂತಹ ಪರಿಸ್ಥಿತಿ. ಕಾಂಗ್ರೆಸ್ ಹರಿಪ್ರಸಾದ್ಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಯಾಕಾಗಿ ಕೊಟ್ಟರು ಅಂತ ನೋಡ್ತಾ ಹೋಗೋದಾದ್ರೆ, ಪ್ರಬಲ ಹಿಂದ ಸಮುದಾಯಕ್ಕೆ ಸೇರಿರುವಂತಹ ನಾಯಕರಾಗಿರ್ತಾರೆ ಹರಿಪ್ರಸಾದ್. ನರೇಂದ್ರ ಮೋದಿ ಕಟು ಟೀಕಾಕಾರ ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಜೊತೆಗೆ ಉತ್ತಮ ನಂಟನ್ನು ಕೂಡ ಇಟ್ಕೊಂಡಿರ್ತಾರೆ. ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿರುವಂತಹ ಬಿಕೆ ಹರಿಪ್ರಸಾದ್. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷಗಿರಿ ಇವರಿಗೆ ಒಲಿದು ಬರೋದಕ್ಕೆ ಸಾಧ್ಯತೆಗಳು ಆಯಿತು ಅನ್ನುವಂಥದ್ದು ಕೂಡ. ಇಲ್ಲಿ ಸಾಹುಕಾರ್ಗೆ ಎದುರಾಗ್ತಾ ಇರುವಂತಹ ಬಿಗ್ ಶಾಕ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈತಪ್ಪಿ ಹೋಗಿರುವಂಥದ್ದು. ಕಟ್ಟರ್ ಕಾಂಗ್ರೆಸ್ಗೆ ಈಗ ಬಿಕೆ ಹರಿಪ್ರಸಾದ್ಗೆ ಸಿಹಿ ಕಹಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಹೆಸರು ಫೈನಲ್ ಆಗೋಗಿದೆ. ಆದರೆ ಬಿಕೆ ಹರಿಪ್ರಸಾದ್ಗೆ ಬೇಕಾಗಿರುವಂತಹ ಸ್ಥಾನ ಅದೇ ಆಗಿತ್ತಾ? ಹರಿಪ್ರಸಾದ್ ಹೆಸರು ಫೈನಲ್ ಕೂಡ ಆಗಿರುವಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ. ಸಚಿವ ಸ್ಥಾನ ಕೈತಪ್ಪಿ ಹೋಗಿರುವಂಥದ್ದು ಬಿಕೆ ಹರಿಪ್ರಸಾದ್ಗೆ. ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಜವಾಬ್ದಾರಿ ವಹಿಸಿದಂತಹ ಅನುಭವ ಇದೆ ಅವರಿಗೆ. ಆದರೆ ರಾಜ್ಯದ ಮಟ್ಟಿಗೆ ಬಿಕೆಗೆ ಇದು ಅತಿ ದೊಡ್ಡ ಹುದ್ದೆ. ಕೆಪಿಸಿಸಿ ಪಟ್ಟವನ್ನ ಹೇಗೆ ನಿಭಾಯಿಸ್ತಾರೆ ಹರಿಪ್ರಸಾದ್ ಅನ್ನುವಂತಹ ಕಟ್ಟರ್ ಕಾಂಗ್ರೆಸ್ಸಿಗ ಬಿಕೆ ಹರಿಪ್ರಸಾದ್ಗೆ ಇದೀಗ ಸಿಹಿ ಕಹಿ ಎರಡೂ ಕೂಡ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಹೆಸರು ಫೈನಲ್ ಆಗಿದೆ. ಒಂದ್ ಕಡೆ ಹೇಗೆ ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ. ಆದರೆ ಬಿಕೆ ಹರಿಪ್ರಸಾದ್ಗೆ ಕೈ ತಪ್ಪಿದೆ ಸಚಿವ ಸ್ಥಾನ. ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಅನುಭವ ಕೂಡ ಹರಿಪ್ರಸಾದ್ಗೆ ಇರುತ್ತೆ. ಸಿಹಿ ಕಹಿ ಎರಡೂ ಕೂಡ ಸ್ವೀಕರಿಸಲೇಬೇಕು. ಕೆಪಿಸಿಸಿ ಅಧ್ಯಕ್ಷಕ್ಕೆ ಹರಿಪ್ರಸಾದ್ ಹೆಸರು ಫೈನಲ್ ಆದರೆ ಮತ್ತೊಂದು ಕಡೆ ಸಚಿವ ಸ್ಥಾನ ಸಿಗದೇ ಇರುವಂಥದ್ದು ಬೇಸರ. ಮೊದಲ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ ಅಂತ ಹೇಳ್ಬಿಟ್ಟು ಬೇಸರವನ್ನು ಹೊರಹಾಕಿರ್ತಾರೆ. ಮೊದಲ ಪಟ್ಟಿಯಲ್ಲಿ ನಮ್ಮ ಹೆಸರು ಇರುತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಅಲ್ಲಿರ್ತಾರೆ. ಬಟ್ ತಮ್ಮ ಹೆಸರು ಸೇರ್ಪಡೆ ಆಗದ ಬಗ್ಗೆ ತೀವ್ರವಾಗಿ ಬೇಸರಗೊಂಡಿರುವಂಥದ್ದು. ಇನ್ನಷ್ಟು ಮಂದಿಗೂ ಕೂಡ ಈ ಆತಂಕ ಇದ್ದೇ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಇನ್ನೂ ತಮ್ಮ ಅಭಿಪ್ರಾಯವನ್ನ ತಿಳಿಸಿಲ್ಲ ಹರಿಪ್ರಸಾದ್ ಅನ್ನುವಂತಹ ಮಾಹಿತಿ. ಸಚಿವರ ಪಟ್ಟಿಯಲ್ಲಿ ಬಿಕೆ ಹರಿಪ್ರಸಾದ್ ಹೆಸರು ಇಲ್ಲ. ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವ ಸ್ಥಾನ ಸಿಗದ ಕಾರಣಕ್ಕಾಗಿ.
ಸೊ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹ ಹೆಸರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚಾಲ್ತಿಯಲ್ಲಿರುವಂತಹ ಹೆಸರು ಬಿಕೆ ಹರಿಪ್ರಸಾದ್ ಅವರೇ ಫೈನಲೈಸ್ ಆಗ್ತಾರೆ ಅನ್ನುವಂಥ ಮಾಹಿತಿ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒಪ್ಪಿದಾರಾ ಇಲ್ವಾ, ಸಮ್ಮತಿ ಸೂಚಿಸಿದಾರಾ ಇಲ್ವಾ, ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಸೊ ಈ ಒಂದು ಪ್ರಶ್ನೆಗಳು ಕೂಡ ಮತ್ತೊಂದು ಕಡೆ. ಕೆಪಿಸಿಸಿ ಪಟ್ಟದ ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ನಿರೀಕ್ಷೆ ಮಾಡಿರ್ತಾರೆ ಬಿಕೆ ಹರಿಪ್ರಸಾದ್. ಸೊ ಸಿದ್ದು ಸಪೋರ್ಟ್ ಸಿಗಲಿಲ್ಲ, ಡಿಕೆ ಸಪೋರ್ಟ್ ಕೂಡ ಸಿಗಲಿಲ್ಲ. ಹೈಕಮಾಂಡ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಗಲಿಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ಗೆ ಜೋತ್ ಬಿದ್ದಿರುವಂತಹ ಹೈಕಮಾಂಡ್. ಈ ವಿಚಾರವಾಗಿ ಬೇಸರದಲ್ಲಿದ್ದಾರೆ ಬಿಕೆ ಹರಿಪ್ರಸಾದ್. ಸೊ ಪಕ್ಷಕ್ಕಾಗಿ ಇಷ್ಟು ವರ್ಷ ದುಡಿದಿದ್ದೀನಿ, ಇನ್ಯಾವಾಗ ಅಧಿಕಾರ? ಆಪ್ತರ ಮುಂದೆ ಬೇಸರವನ್ನ ತೋಡ್ಕೊಂಡಿದ್ದಾರೆ. ಕೆಪಿಸಿಸಿ ಪಟ್ಟದ ಜೊತೆಗೆ ಸಚಿವ ಸ್ಥಾನ ನಿರೀಕ್ಷೆ ಮಾಡಿರ್ತಾರೆ. ಸೊ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ ಅವರು. ಇಷ್ಟು ವರ್ಷ ಪಕ್ಷ ನಿಷ್ಠೆಯಿಂದ ದುಡಿದು ಬಿಟ್ಟು, ಪಕ್ಷಕ್ಕಾಗಿ ಶ್ರಮಿಸಿ ದುಡಿದು ಬಿಟ್ಟು, ಸೊ ಸಚಿವ ಸ್ಥಾನ ಇಲ್ಲ ಅಂತ ಹೇಳಿದ್ರೆ ಆ ಲಿಸ್ಟ್ನಲ್ಲಿ ನನ್ನ ಹೆಸರು ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲದೆ ಇರೋದು ಬೇಸರ ಅಂತ ಹೇಳಿಬಿಟ್ಟು ಬೇಸರವನ್ನು ಹೊರ ಹಾಕ್ತಿದ್ದಾರೆ. ಹಾಗಾದರೆ ಎಲ್ಲೋ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಹೆಸರು ಚಾಲ್ತಿಯಲ್ಲಿರೋದು, ಅವರಿಗೆ ಆ ಪಕ್ಷಕ್ಕಾಗಿ ಇಷ್ಟು ವರ್ಷ ದುಡಿದಿರುವಂಥದ್ದು, ಬಟ್ ಓಕೆ ಅಲ್ಲಿ ಹೆಸರಿದೆ ಫೈನಲಿ, ಬಟ್ ಸಚಿವ ಸ್ಥಾನ ಕೊಡದೆ ಇದಕ್ಕಾಗಿ ಬೇಸರವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ಕ್ಯಾಬಿನೆಟ್ ಸೇರೋದಕ್ಕೆ ಸಿದ್ದರಾಮಯ್ಯ ಹೆಚ್ಚು ಒತ್ತಡವನ್ನು ಹಾಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಬಿಕೆ ಹರಿಪ್ರಸಾದ್ ಕ್ಯಾಬಿನೆಟ್ ಸೇರಿಕೊಳ್ಳೋದಕ್ಕೆ ಡಿಕೆಶಿ ಹೆಚ್ಚು ಒಲವನ್ನು ತೋರಿಸಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಬಿಕೆ ಹರಿಪ್ರಸಾದ್ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.